ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಮನೆಯಲ್ಲೇ ಬೀಸ್ ವ್ಯಾಕ್ಸ್ನ ಉಪಯೋಗಿಸ್ಕೊಂಡು ಬಾಡಿ ಕ್ರೀಮ್ ಅಥವಾ ಮಾಯ್ಶ್ಚರೈಸರ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಜಸ್ಟ್ 3 to 5 ಇಂಗ್ರೀಡಿಯೆಂಟ್ ಅಷ್ಟೇ ಯೂಸ್ ಮಾಡಿರೋದು. ಮೊದಲಲ್ಲಿ ಬೀಸ್ ವ್ಯಾಕ್ಸ್ ತಗೊಂಡಿದ್ದೀನಿ. ಇದು ಬೇಸ್ ಇಂಗ್ರೀಡಿಯೆಂಟು, ನಿಮ್ಮ ಸ್ಕಿನ್ಗೆ ಸಾಫ್ಟ್ನೆಸ್ ಕೊಡುತ್ತೆ. ಸೊ ಹಾಗಾಗಿ ಮತ್ತು ನ್ಯಾಚುರಲ್ ಕೂಡ ಇದು. ಹಾಗಾಗಿ 1 ಕಪ್ ಬೀಸ್ ವ್ಯಾಕ್ಸ್ನ ನೀವೇನಾದರೂ ತೊಗೊಂಡ್ರೆ ಅರ್ಧ ಕಪ್ಪು ಯಾವುದಾದ್ರೂ ಕೆರಿಯರ್ ಆಯಿಲ್, ಇಲ್ಲಿ ನಾನು ಕೊಕೊನಟ್ ಆಯಿಲ್ ತೊಗೊತಾ ಇದ್ದೀನಿ. ಸೊ ನಿಮಗೆ ಯಾವ್ದು ಇಷ್ಟ, ನಿಮಗೆ ರೈಸ್ ಬ್ರೈನ್ ಆಯಿಲ್ ಇಷ್ಟ ಅಂದರೆ ಅದು, ಅಥವಾ ಯಾವುದೇ ಬೇರೆ ಕೆರಿಯರ್ ಆಯಿಲ್ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನು ತಗೊಳ್ಬೋದು. ನಾನಿಲ್ಲಿ ಕೊಕೊನಟ್ ಆಯಿಲೇ ತೊಗೋತಾ ಇದ್ದೀನಿ. ಅರ್ಧ ಕಪ್ಪು ಕೊಕೊನಟ್ ಆಯಿಲ್ ತೊಗೊಂಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಬೀಸ್ ವ್ಯಾಕ್ಸು ಮೆಲ್ಟ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಅದನ್ನು ಮೆಲ್ಟ್ ಮಾಡ್ತಾಯಿದ್ದೀನಿ. ಸೊ ನಾವು ಮೆಲ್ಟ್ ಆಗೋವರೆಗೂ ಇದನ್ನು ವೆಯ್ಟ್ ಮಾಡೋಣ. ಸೊ ಪ್ರತಿಯೊಬ್ಬರು ನೀವೇ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋದ್ರಿಂದ ಬೀಸ್ ವ್ಯಾಕ್ಸ್ದು ಬೆನಿಫಿಟ್ ಸಿಗುತ್ತೆ ನಿಮ್ಮ ಸ್ಕಿನ್ಗೆ, ಕೊಕೊನಟ್ ಆಯಿಲ್ದು ಸಿಗುತ್ತೆ. ಪ್ಲಸ್ ನಾವು ಇನ್ನು ಮುಂದೆ ಹೋದಾಗ ಎಸೆನ್ಷಿಯಲ್ ಆಯಿಲ್ಸು ಮತ್ತು ವಿಟಮಿನ್ ಇ ಆ್ಯಡ್ ಮಾಡ್ತೀನಿ, ಅದ್ರ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಇದು ಮೆಲ್ಟ್ ಆಗಿದೆ. ಸೊ ಮೆಲ್ಟ್ ಆದಮೇಲೆ ಅದರಿಂದ ಹೊರಗೆ ತೆಗೆದುಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಸೊ ಇದು ಹಾರಬೇಕು, ಎಲ್ಲ ತಣ್ಣಗಾಗಬೇಕು. ಸೊ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡೋಣ. ಅದು ತಣ್ಣಗೆ ಆಗಿದೆ ಅಂತ ಅನಿಸಿದ ಮೇಲೆ ಅದು ಗಟ್ಟಿಗಾಗಿರುತ್ತೆ. ಸೊ ಆವಾಗ ನೋಡಿ, ಇವಾಗ ಕರೆಕ್ಟಾಗಿ ತಣ್ಣಗಾಗಿದೆ. ಇವಾಗ ನಾವು ಅರ್ಧ ಕಪ್ಪು ಎಲೋವೆರಾ ಜೆಲ್ನ ಯೂಸ್ ಮಾಡ್ತೀನಿ. ಸ್ಮೂತನಿಂಗ್, ಆಂಟಿ ಏಜಿಂಗ್ ಕೊಡುತ್ತೆ. ಸೊ ಹಾಗಾಗಿ ಇದು ಸ್ಕಿನ್ಗೆ ಒಳ್ಳೆ ಬೆನಿಫಿಟ್ ಕೊಡುತ್ತೆ. ಸೊ ಹಾಗಾಗಿ ಇಲ್ಲ ಅರ್ಧ ಕಪ್ಪು ಎಲೋವೆರಾ ಜೆಲ್ ಹಾಕಿ ಇದನ್ನು ನಾವು ಚೆನ್ನಾಗಿ ಬ್ಲೆಂಡ್ ಮಾಡೋಣ. ಸೊ ನನ್ನ ಹತ್ರ ಬ್ಲೆಂಡರ್ ಇದೆ. ಸೊ ಹಾಗಾಗಿ ನಾನು ಬ್ಲೆಂಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಸಪೋಸ್ ನಿಮ್ಮ ಹತ್ರ ಬ್ಲೆಂಡರ್ ಇಲ್ಲ ಅಂದರೆ ಚಿಕ್ಕ ಮಿಕ್ಸಿ ಜಾರ್ಗಾಗಿ ಮಿಕ್ಸಿ ಮಾಡಿದರೂ ಇದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ನಮ್ಮ ಚಾನಲ್ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನೇ ಡೌಟ್ಸ್ ಇದ್ದರು. ಮತ್ತು ಸಬ್ಸ್ಕ್ರೈಬ್ ಮಾಡಿ ಆದಮೇಲೆ ಬೆಲ್ ಐಕನ್ನ ಟ್ಯಾಪ್ ಮಾಡಿ. ನೆಕ್ಸ್ಟ್ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರುತ್ತೆ. ಸೊ ಮೊದಲೇ ನೀವು ನೋಡ್ಬೋದು. ನಾನು ಹಾಕೋದೆಲ್ಲ ಸ್ಕಿನ್ ಮತ್ತು ಹೇರ್ ಕೇರ್ ರಿಲೇಟೆಡ್ ವಿಡಿಯೋಸೇ ಆಗಿರುತ್ತೆ. ಇದನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ಕೊಳ್ಬೋದು. ಸೊ ಸಪೋಸ್ ಅಥವಾ ಅವ್ರ ಬಿಸ್ನೆಸ್ ಪರ್ಪಸ್ಗೆ ಏನಾದರೂ ಬೇಕು ಅಂದರೆ ಅದಕ್ಕೂ ಮುಂದೆ ವಿಡಿಯೋಸ್ ಹಾಕ್ತಾ ಹೋಗ್ತೀನಿ, ಪ್ರೊಫೆಷನಲ್ಲಾಗಿ ಯಾವ ಥರ ಮಾಡೋದು ಅಂತ. ಸೊ ಅದಕ್ಕೂ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಪ್ರತಿಯೊಬ್ಬರು ಈ ಕ್ರೀಮ್ನ ಆರಾಮಾಗಿ ಮಾಡ್ಕೊಳ್ಬೋದು. ಬೀಸ್ ವ್ಯಾಕ್ಸ್ ನಿಮಗೆ ಆನ್ಲೈನ್ ಸ್ಟೋರಲ್ಲಿ ಸಿಗುತ್ತೆ. ಸೊ ಪ್ರತಿಯೊಬ್ಬರು ಮನೆಯಲ್ಲೂ ಕೊಕೊನಟ್ ಆಯಿಲ್ ಇರ್ತದೆ, ಎಲೋವೆರಾ ಜೆಲ್ ಇರ್ತದೆ. ಜಸ್ಟ್ ಈ 3 ಇಂಗ್ರೀಡಿಯೆಂಟಿಂದ ಕೂಡ ನೀವು ಮಾಡ್ಕೊಳ್ಬೋದು. ಸೊ ಇವಾಗ ಇದು ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದಿದೆ. ಕ್ರೀಮಿ ಕನ್ಸಿಸ್ಟೆನ್ಸಿ ಆದಮೇಲೆ ನಾನು ಇದಕ್ಕೆ ಎಸೆನ್ಷಿಯಲ್ ಆಯಿಲ್ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಯಾವ್ದು ಇಷ್ಟ ಎಸೆನ್ಷಿಯಲ್ ಆಯಿಲು ನೀವು ಅದನ್ನು ಹಾಕ್ಕೊಳ್ಬೋದು. ಸೊ 2 to 3 ಡ್ರಾಪ್ಸ್ ಹಾಕಿದರೆ ಸಾಕು ಎಸೆನ್ಷಿಯಲ್ ಆಯಿಲ್. ಇದು ಹಾಕೋದ್ರಿಂದ ನಿಮಗೆ ಸ್ಮೆಲ್ ಚೆನ್ನಾಗಿರುತ್ತೆ. ಪ್ಲಸ್ ನೀವು ಯಾವ ಎಸೆನ್ಷಿಯಲ್ ಆಯಿಲ್ ಹಾಕ್ತೀರಾ ಅದ್ರ ಬೆನಿಫಿಟ್ ಕೂಡ ನಿಮಗೆ ಸ್ಕಿನ್ಗೆ ಸಿಗುತ್ತೆ. ಸೊ ಇದು ಆದಮೇಲೆ ಒಂದು ಕ್ಯಾಪ್ಸುಲ್ ಹಾಕಿ ವಿಟಮಿನ್ ಇ. ಸೊ ನನ್ನ ಹತ್ರ ಇಲ್ಲಿ ಬಾಟಲಲ್ಲಿದೆ. ಸೊ ನಾನು ಹಂಗಾಗಿ ಅದನ್ನು ಹಾಕ್ತಾಯಿದ್ದೀನಿ. ಮೆಡಿಕಲ್ ಶಾಪಲ್ಲಿ ಕ್ಯಾಪ್ಸೂಲ್ ಸಿಗುತ್ತೆ, ತಗೊಂಡು ಒಂದು ಹಾಕಿದ್ರೇ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಬ್ಲೆಂಡ್ ಆಗಬೇಕು. ಬ್ಲೆಂಡ್ ಆದಮೇಲೆ ನೀವು ಚೆನ್ನಾಗಿರೋ ಒಂದು ಬಾಟಲಲ್ಲಿ ಇದನ್ನು ಸ್ಟೋರ್ ಮಾಡಿಕೊಂಡು ಸೊ ರೆಗ್ಯುಲರ್ ಯೂಸ್ ಮಾಡ್ತಾ ಬಂದರೆ ನಿಮಗೆ 3 ಇಂಗ್ರೀಡಿಯೆಂಟು ಬೆನಿಫಿಟ್ ಸಿಗುತ್ತೆ. ಸಪೋಸ್ ಏನಾದ್ರು ನಿಮ್ಮ ಕಾಲಲ್ಲಿ ಕ್ರ್ಯಾಕರ್ಸ್ ಆಗಿದರೆ, ಅಂದರೆ ಕಾಲು ಓಪನ್ ಆಗಿರುತ್ತಲ್ಲ ಪಾದ, ಅದಕ್ಕೂ ಕೂಡ ನೈಟ್ ಹಚ್ಕೊತಾ ಬಂದರೆ ಅದು ಕೂಡ ಕ್ಲೋಸ್ ಆಗುತ್ತೆ. ಮತ್ತು ನಿಮ್ಮದು ಸ್ಕಿನ್ನಿಗೂ ಕೂಡ ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ ಈ ಕ್ರೀಮು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಇಷ್ಟ ಆಯ್ತು ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಕ್ಲಾರಿಫೈ ಮಾಡ್ತೀನಿ. ಈಗ ನಾನು ಹ್ಯಾಂಡ್ ಮೇಲೆ ಹಾಕಿ ತೋರಿಸ್ತೀನಿ ನೋಡಿ. ಸೊ ಇದು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ನಿಮ್ಗೆ ಆಯಿಲಿನೆಸ್ ಅಂತ ಎಲ್ಲ ಏನು ಅನ್ಸಲ್ಲ ಈ ಕ್ರೀಮ್ನ ನೀವು ಹಾಕ್ಕೊಂಡಾಗ. ಸೊ ಆರಾಮಾಗಿ ನೀವು ಮನೆಯಲ್ಲೇ ಮಾಡಿಕೊಂಡು ಹಾಕ್ಕೊಬೋದು. ವಾಚ್ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು.